ಏನಂದರೆ ನಾವು ಸಚಿವರಿಗೆ ಹೇಳಿದ್ದೇವೆ, ನಿಮ್ಮ ಹೆಸರು ಶಾಶ್ವತವಾಗಿ ನಮ್ಮಲ್ಲಿ ಬಿಜಾಪುರದಲ್ಲಿ ಉಳಿತದೆ. 3ನೇ ಹಂತದ ಕುಡಿಯುವ ನೀರಿಂದು ಮಾಡಿದರೆ, ಯಾಕಂದರೆ ನಮ್ಮ ಆಲ್ಮಟ್ಟಿ ಡ್ಯಾಮ್ ಇದೆ, ಎಲ್ಲನೂ ಕೂಡ ಇದೆ, ನೀರಿದೆ. ಆದರೆ ಇವತ್ತು ನೀರು ಸಾಲ್ತಾ ಇಲ್ಲ. ವಾರಕ್ಕೆ ಒಮ್ಮೆ ನಾವು ನೀರು ಕೊಡುವಂಥದ್ದು, ಕೆಲವು ಕಡೆ 2 ವಾರಕ್ಕೊಮ್ಮೆ. ಬೂತ್ನಾಳ್ ಕೆರೆ ಇರೋದ್ರಿಂದ ಒಂದು 4-5 ವಾರ್ಡ್ ನಾವು ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು DPR ಮಾಡ್ಲಿಕ್ಕೆ ಅವ್ರಿಗೆ ಒಂದು ಆದೇಶ ಕೊಡೋದು ಕೇಳಿದ್ರೆ DPR ಮಾಡಿಸಿ ಅವರ ಒಂದು ಕೈಲಿಂದ ಇವತ್ತು 3ನೇ ಹಂತದ ಒಂದು ಇದು ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಶಾಶ್ವತ. ಹೆಂಗೆ ನಮ್ಮ ತಂದೆಯವ್ರದ್ದು, ಹೆಂಗೆ BM ಪಾಟೀಲ್ರದು ಮೊದಲು ಡ್ರೈನೇಜು ಡ್ರಿಂಕಿಂಗ್ ವಾಟರ್ ಅಂತಿತ್ತು, 2ನೇದು SM ಕೃಷ್ಣ ಅವ್ರ ಪೀಂಡಲ್ ಆಯಿತು. ಈಗ ಯತೀಂದ್ರ ಅವರಿಂದ ಅದೊಂದು ನಮ್ಮ ಸಚಿವರಿಂದ ಒಂದು ಕುಡಿ ನೀರಿನ ಒಂದು ಹಂತ, ಅದೊಂದು 3ನೇ ಹಂತ ಆಗಬೇಕು ಅಂತೇಳಿ ಪ್ರಮುಖವಾಗಿ ಆ ವಿನಂತಿಯನ್ನು ಮಾಡಿದ್ದೀವಿ. ಇನ್ನು ಎಂಪ್ಲಾಯೀಸು ಪಾಪ ಅವ್ರದ್ದು ತಮ್ಮ ಅದನ್ನು ಸಮಸ್ಯೆ ಕೇಳಿದ್ದಾರೆ, ಕಡಿಮೆ ಎಂಪ್ಲಾಯೀಸ್ ಇದಾವೆ ಅಂತೇಳಿ. ಇನ್ನು ಉಳಿದಿದ್ದು ಸಣ್ಣ ಪುಟ್ಟ ಇದ್ದಾವೆ, ನನಗೆ ಗೊತ್ತಿಲ್ಲ. ಮೀಟಿಂಗ್ ಮುಗಿದ ಮೇಲೆ ಏನೇನು ಬೇಡಿಕೆಗಳು ಬಿಟ್ಟಿದ್ದಾವೆ. ಐ ಥಿಂಕ್ ದಿಸ್ ಇಸ್ ದ ಮೇಜರ್. ಅವ್ರು ಬಂದಿದ್ದಾಗ ಅವ್ರು ಕೇಳುವಂಥದ್ದು ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಇಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಪ್ರಮುಖವಾಗಿ ಆಗಬೇಕಾಗಿದ್ದು 3ನೇ ಹಂತದ ಒಂದಿದು ವಾಟರ್ ಸಪ್ಲೈ. ಒಪ್ತೀರಾ ಇಲ್ಲೋ? ಕರೆಕ್ಟ್, ಥ್ಯಾಂಕ್ ಯು. ಸಮಸ್ಯೆ ಇದೆ, ಮಹಾನಗರ ಪಾಲಿಕೆಯಿಂದ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್, ಸರ್ಕಾರ ವಾಣಿಜ್ಯ ಕಟ್ಟಡಗಳು. ಆದರೆ ರೇಟ್ಗಳು ಭಾಳ ಇಟ್ಟಿದ್ರಿಂದ ರಾಜ್ಯ ಮಟ್ಟದಲ್ಲೇ ಮಾಡಬೇಕಾಗಿದೆ ಸರ್. ಅದನ್ನ ಮಾಡ್ತಾರೆ ಅವರು. ಇಷ್ಟೇ ಈ ಮಾಡೋರು ಯಾರು ಊಟ ಪ್ಲಾಟ್ ಮಾಡೋದು ಡೆವಲಪರ್ಸ್ ಬಿದ್ವಿ. ಸಣ್ಣ ಏನಾದ್ರು ಮಾಡಿದಪ್ಪ ಅವ್ರೊಬ್ಬ ಮಾಡಿಲ್ಲ, ಬಹಳ ದೊಡ್ಡ ಪ್ರಮಾಣದಾಗ ಅದ್ರಾಗೆ ಕ್ವಶನ್ ಇದು ಏನಾಗಿದೆ, ಇದ್ರದ್ದು ಏನಾಗಿದೆ, ಇನ್ನು ಮೇಲೆ ಜಿನೈನವ್ರು ಮಾಡೋರು ಇದು ಸರಿ. ಯಾಕೆ ನಾವ್ಯಾಕೆ ಮಾಡ್ಬೇಕಪ್ಪ, ನಾವು ಊಟ ಮಾಡೋಣ ಅಂತ ಬಂದ್ಬಿಡ್ತದೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಇಶ್ಯೂ ಅದ. ಬಟ್ ಜನರನ್ನ ಇಟ್ಕೊಂಡು ಪಾಪ ಖರೀದಿ ಮಾಡಿದಾಗ ನಾವು ಮಾಡೋಕ್ಕಾಗಲ್ಲ. ಅವ್ರಿಗೆ ಏನು ನಾವು ಸಹಾಯ ಮಾಡ್ಕೊಂಡು ರೆಗ್ಯುಲರ್ ಮಾಡ್ಕೊಂಡು ಇನ್ನು ಮುಂದೆ ಇವ್ರು ಯಾರಲ್ಲ ನಿಮ್ಮಂತವ್ರು ಯಾರು ಮಾಡ್ತೀವಲ್ಲ ಈಗ ಕನೆಕ್ಷನ್ ಕೊಟ್ಟು ಮೀಟರ್ ಕುಣಿಸಿಲ್ಲ ಸರ್. ಇನ್ನೂ ತನ ಕೆಲವು ನೀರು ಹಂಗೆ ಹರಿದು ಹೋಗ್ತಿರ್ತಾರೆ ಸರ್. ಮೀಟರ್ ಬಿಡ್ತಾರೆ ನೋಡಿ ಮೀಟರ್ ಸರಿಯಾಗಿ ಮುಗಿಸ್ಲಿಕ್ಕೆ ಸರ್. ಜೈನ್ ಇರಿಗೇಷನ್ ಟೆಂಡರ್ ಸರ್, ಕಂಪ್ಲೀಟ್ ಮಾಡಿಲ್ಲ ಸರ್. ಹೀಗಾಗಿ ಅವ್ರು ಬಿಲ್ಲು ಆಗಿಲ್ಲ ಸರ್. ಹೀಗಾಗಿ ವರ್ಕ್ ಕೆಲಸ ಮಾಡಲ್ಲ ಸರ್. ಬಿಲ್ಲು ಕೊಡಬೇಡಿ, ಮಾಡಿ ಬೇರೆಯವ್ರಿಗೆ ಅದನ್ನ ಅಂತ ವರ್ಕ್ ಕೊಟ್ಬಿಟ್ಟು ನೀರು ವೇಸ್ಟ್ ಆಗ್ತದೆ ಸರ್. ಪೂರ ಬ್ಯಾಂಕ್ರಪ್ಟ್ ಆಗಿರೋ ಈಗ 10 ನಿಮಿಷ ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಬೇರೆ ಈಗ ಬಿಲ್ ಕೊಟ್ಟಿಲ್ಲ, ಮತ್ತೆ ಆಡಳಿತ ಸರ್ ನಾಗಾ ಮತಕ್ಷೇತ್ರ ಬರುವ ನಮ್ಮ ವಾರ್ಡ್ಗಳು ಏನದಾವ ಸರ್, ಸ್ವಲ್ಪ ಒಂದಿದೆ ಅದಕ್ಕೆ ಸ್ವಲ್ಪ ಕಚೇರಿ ಪಾಲನೆ ಮುಂದಿನ ಸರ್ ಮಾಡ್ಕೋಬೇಕಪ್ಪ. ಅದು ಸುಮಾರು 15 ವರ್ಷಗಳಿಂದ ಇದೇ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಸರ್. ಸೊ ಅವರಿಗೆ ನೇರ ಪಾವತಿ ಅವ್ರನ್ನ ತಾವು ಸರ್ಕಾರದ ತಾವು ನೇರ ಪಾವತಿ ಮಾಡ್ತಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸರ್, ನೇರ ಪಾವತಿಯಿಂದ ಅವ್ರನ್ನ ದಯವಿಟ್ಟು ತಗೋಬೇಕು ಸರ್. ಆಮೇಲೆ ಇಲ್ಲಿ 2 ಗುತ್ತಿಗೆದಾರರು ಸರ್, ಈಗೇನು ರೋಡ್ಸು ಕ್ಲೀನರ್ಸು ಇವ್ರನ್ನೆಲ್ಲ ಒಂದು ಜಂಪಿಗೆ ಸ್ಟೇಷನ್ ಬರ್ತಾರೆ ಸರ್, ಇನ್ನೊಬ್ರು ಹುಬ್ಬಳ್ಳಿ ಟೆಂಡರ್ ಸ್ಟೇಷನ್ ಸರ್. ಅವ್ರು ಏನ್ ಮಾಡ್ತಾರೆ ಸರ್, ಇವ್ರು ಏನು ನಮ್ಮ ESI ಯಾಕೆ ಬರ್ನಾ ಮಾಡಕ್ ಕೇಳಿದ್ರ ಅವ್ರನ್ನ ಕೆಲಸದ ಕಿತ್ತಾಪು ಅಂತ ಕೆಲಸ ಮಾಡ್ತಿದ್ದಾರೆ ಸರ್. ಈಗಾಗಲೇ ಬ್ಲಾಕ್ ಲಿಸ್ಟ್ ಆಗಿದ್ದಾರೆ ಸರ್. ಅವ್ರು ಎರಡು ಹೋದವ್ರ ಅವ್ರನ್ನ ತೆಗೆದಿಸಿದ್ರೆ ಸುಮಾರು 10-20 ವರ್ಷದಿಂದ ಅವ್ರಿಗೆ ಗುತ್ತಿಗೆ ಸರ್. ಆ ಗುತ್ತಿಗೆನ ಅವ್ರನ್ನ ಹೊರಗೆ ಹಾಕಿ ಬೇರೆ ಹೊಸ ಗುತ್ತಿಗೆ ಅವ್ರನ್ನ ತಗೊಂಡು ಆ ಪಾಪ ಏನ ಈ ಬಿಜಾಪುರ ಜಿಲ್ಲೆ ಸ್ವಚ್ಛವಾಗಿ ಒಂದು ಸುಗಂಧ ನಾಡು ಕಾರಣ ಕೂತರು ಇವರೇ ಇರ್ತಾರೆ ಸರ್. ಹಾಗಾಗಿ ದಯವಿಟ್ಟು ತಾವು ಮಂತ್ರಿಗಳಿದ್ರಿ ಇವ್ರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಬಳಿ ಮಾಡ್ಬೇಕು ಸರ್. ಸುಮಾರು 95 ಲಕ್ಷ ಅಮೌಂಟ್ ಸರ್ ಕಡಿಮೆ ಪೇಮೆಂಟ್ ಕಡಿದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಸೋಣ ಸರ್. ಸರ್ ಬ್ಲಾಕ್ ಲಿಸ್ಟ್ ಮಾಡಿ ಕೋರ್ಟಿಂಗ್ ಆರ್ಡರ್ ಮಾಡಬೇಕಾಗ್ತದೆ. ಸರ್ ಒಂದು ರಿಕ್ವೆಸ್ಟ್ ಅಲ್ಲ ಸರ್, ಒಂದು ನಾವು ಅವರಿಗೆ ಪಾಲಿಕೆಯಿಂದ ಪೇಮೆಂಟ್ ಕೊಡೋದು ಸರ್, ಕಾಂಟ್ರಾಕ್ಟ್ ಮುಖಾಂತರ ಸರ್. ಅಂದ್ರೆ ಸ್ವಚ್ಛತೆ ಕೆಲಸಗಾರ ಅಂದ್ರೆ ಇವ್ರಿಗೆ ನೇರ ಹೋಗಿ ರಿಕ್ವೆಸ್ಟ್ ಕೊಡೋದು ಸರ್ ನಮ್ಮ ಆಫೀಸ್ ಸರ್. ವಾಲ್ಮೀರ್ ಅಗ್ರಿಮೆಂಟ್ ಎಲ್ಲ ಬೇಕು. ಎಸ್ ಸರ್, ಎಸ್ ಸರ್. ಸರ್ ಸಾಕಷ್ಟು ಮಾಡಿಸಿದ್ದಾರೆ ಸರ್. ಇದಕ್ಕೊಂದು ಸ್ಪೆಷಲ್ ಗ್ರಾಂಟ್ ತಾವು ಕೊಟ್ಟರೆ ಅಂದ್ರೆ ನಮ್ಮ ಬಿಜಾಪುರ ನಗರ ಸೌಂದರ್ಯನ ಉಳಿಸ್ಕೊಳ್ಳಿ ಸರ್.
ಯಾಕಂದ್ರೆ ಬಹಳಷ್ಟು ಏರಿಯಾದಲ್ಲಿ ನೀರಿನ ರಥಾಪುರಿ ಕಲ್ಮುಟ್ನಾಳ ಆ ಕಡೆ ಎಲ್ಲ ನೀರು ಬಂದಿದ್ದು ಬಿಜಾಪುರ ಕ್ಷೇತ್ರ ಸರ್. ಏನ್ ನೋಡೋದು ಮತ್ತೆ ಮುಗ್ದದೀಗ ಒಂದು ಲೈನ್ ಉಳಿದದ ಅಷ್ಟೇ. ಅದೇ ಸರ್ ಅದೊಂದು ಸರ್ ಇನ್ನು ಒಂದು ಏನಾಗಿದೆ ಒಂದ್ ಕಡೆ ಈ ಮಂಜೂರು ಬಿಲ್ಡಿಂಗ್ ಬರ್ತದೆ, ಅದು ನಾವು ಎಸ್ಟಿಮೇಟ್ ಮಾಡೋದು 4.5 ವರ್ಷ ಬರ್ತದೆ. ಅದು 4.5 ವರ್ಷ ಅದೊಂದು ಕೊಟ್ಬಿಟ್ರೆ ಅಟ್ಲೀಸ್ಟ್ ಒಂದು ಫುಲ್ ಲೆಂತ್ ನಮ್ದು ಕಂಪ್ಲೀಟ್ ವಿಡಿಯೋ ತಗೊಂಡಿದ್ದಾರೆ. ಒಂದು ಲೆಂತ್ ಉಳಿದಿದೆ ಅಷ್ಟೇ. ಅದೊಂದು 4-5 ಕ್ರೋರ್ಸ್ ಏನೋ ಅಡ್ಜಸ್ಟ್ ಮಾಡಿಬಿಟ್ರೆ ಐದರ್ ಕಾರ್ಪೊರೇಷನ್ ಆಫ್ ಬಿಡಿಯಿಂದ ನೋಡಿ ಅದೊಂದು ಆಗ್ಬಿಟ್ರೆ ನಮ್ಗೆ ಹೊರಗಡೆ ನಮ್ಮ ಕ್ಲಿಯರ್ ಆಗುತ್ತೆ. ಎಸ್ ಸರ್ ಒಂದ್ಸಲ ಶಾಶ್ವತ ಮುಗಿತಾವ ಸರ್. ಈಗ ಅವು ಪಿಕ್ಚಿಂಗ್ ಫಸ್ಟ್ ಏನದಲ್ಲ ಈಗ NH ಮನೆ ಬಂದಿದೆ ಮನೆ ನಿಮ್ಗೆ ಕೇಳ್ತಾ ಇದ್ರು ಅದಷ್ಟು ಮಾಡ್ಬೇಕಾಗ್ತದೆ ನೀವು ಅಂತ ಹೇಳಿ ಇದು ಮಾಡಿಬಿಟ್ರೆ ಅಟ್ಲೀಸ್ಟ್ ಕೋರ್ಟ್ ಹೊರಗಡೆ ಒಂದು ಆಟೋ ಈಸಿ ಮಾಡಿ ಸರ್. ನಿಮ್ಮ ಇದು ಹೋರಾಟ ಅವೆಲ್ಲ ಬಿಡಿ ಹಿಡಿಯಲ್ಲ CIT ಇತ್ತು ಆಗ ಮಾಡಿದಂತ ಮೊನ್ನೆ ವಾಟರ್ ಸಪ್ಲೈ ಮತ್ತು ಡ್ರೈನೇಜ್ ಸಿಸ್ಟಮ್ ಈಗೇನಾಗಿದೆ ವಾಟರ್ ಏನು ನಮ್ಮ ಕೃಷ್ಣಾ ನದಿಯಿಂದ ನಾವು ನೀರು ತಗೊಂಡ್ಬರ್ತೀವಿ ಇಷ್ಟು ಎರಡು ಸ್ಟೇಜ್ ಆದ್ರೆ 2 ಸ್ಟೇಜ್ ಆಗಿದಾವ. ಈಗ 3ನೇ ಸ್ಟೇಜ್ ಆಗಿದ್ರೆ ಯಾಕಂದ್ರೆ ಈಗ 14 ಕೆರೆಯಿಂದ ಸಂಭವ 5-6 ವಾರ್ಡ್ಸ್ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. 3ನೇ ಸ್ಟೇಜ್ ಮಾತ್ರ ನಾವು ಅದೊಂದು ನಿಮ್ಮ ಗೋಡೆಗೆ ಆಗಬೇಕು. ಈಗ ಯತೀಂದ್ರ ಸಿದ್ದರಾಮಯ್ಯ ಗೋಡೆಗೆ ಒಂದೇ ನಾವು ಕೇಳೋದು ನಿಮ್ಗೆ ಅದೊಂದು 3rd ಸ್ಟೇಜ್ ವಾಟರ್ ಸಪ್ಲೈ ಮಾಡ್ಕೊಡ್ರಿ ಅಂತ ಕೇಳ್ತೀವಿ. ನಿಮ್ಮನ್ನು ಮಾಡಿಕೊಡ್ರಿ ಎಲ್ಲ ಈಗ ನಾವು ನೀರಾವರಿ ಮಂತ್ರಿದಾಗ ನೀರೆಲ್ಲ ಬಿಜಾಪುರ ಸಿಟಿ ಕುಡಿಯಕ್ಕೆ ಮಾತ್ರ ಇನ್ನೂ ವಾರ 10 ದಿವಸ 14 ದಿವಸ 2 ವಾರ ಕೊಡ್ತಾ ಇದ್ವಿ. ನಮಗೆ ಆಸೆ ಅನಿಸ್ತದೆ ಅದು ಆನೆಸ್ಟ್ಲಿ ಹೇಳ್ತೀನಿ. ಅದಕ್ಕೊಂದು 3rd ಸ್ಟೇಜ್ಗೆ ದಯವಿಟ್ಟು ನಾವು ಅದೊಂದು ಸ್ವಲ್ಪ ತಾವು ಇದು ಹೇಳಿಸಿದ್ರೆ ಅದೊಂದು ಕೆಲಸ ಮಾಡೋದಿಲ್ಲ ಸರ್. ನಮ್ಮಲ್ಲಿ ಇಂಜಿನಿಯರ್ಸ್ ಇಲ್ಲ, ಸಿಬ್ಬರ್ಸ್ ಇಲ್ಲ, ಸಂಬಂಧ ಡ್ರೈನೇಜ್ ಸಿಸ್ಟಮ್ ಆಗಿರ್ತಾರೆ ಸರ್. ಯೂಶಲಿ ಸಿಸ್ಟಮ್ ಅದು ಕನೆಕ್ಟಿವಿಟಿನೇ ಇಲ್ಲ ಸರ್. 40 ಲಕ್ಷ 35 ಲಕ್ಷ ಕೊಟ್ಟು ಏನೇನು ತೊಗೊಂಡ್ರು ಒಂದು ಕನೆಕ್ಟ್ ಕೊಡಕ್ಕೆ ಎಲ್ಲಿ ಇಲ್ಲ ಸರ್. ಈಗ ಇಲ್ಲಿ ಕೃಷ್ಣ ಮುಂದೆ ನಮ್ಮ ದೊಡ್ಡ ಕೇಳಿ ಇಲ್ಲಿ ಈಗ ಚರ್ಚೆ ಮಾಡೋದು ನಾವೆಲ್ಲ ಮಾಡಬಾರ್ದು. ಎಂಪ್ಲಾಯೀಸ್ ತಂದಿದ್ರಿ ಇವು ಇಂಟರ್ನಲ್ ಏನ್ ಪ್ರಾಬ್ಲಮ್ಸ್ ಅದಲ್ಲ ಸಮಸ್ಯೆ ಇಲ್ಲ ಸರ್. ಸಾಯಿ ಪಾರ್ಕ್ ಇರ್ಬೋದು, ಈ ಕಡೆ ವಚನ ಗೇಟ್ ದಾಟ್ತಾರೆ ಇವತ್ತು